ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋ ಸಿಮ್ನಲ್ಲಿ ಅಪ್ಕಮಿಂಗ್ ಪ್ಲ್ಯಾನು ಯಾವ ರೀತಿ ನೀವು ಆ್ಯಕ್ಟಿವೇಟ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ನೀವೀಗ ಕೀಪ್ಯಾಡ್ ಫೋನಲ್ಲಿ ಸಿಮ್ಮನ್ನ ಹಾಕೊಂಡಿರ್ತೀರ, ಆವಾಗ ಕೀಪ್ಯಾಡ್ ರೀಚಾರ್ಜ್ ಮಾಡಿಸ್ಕೊಂಡಿರ್ತೀರ. ಅದನ್ನು ಈಗ ಸ್ಕ್ರೀನ್ ಟಚ್ ರೀಚಾರ್ಜ್ ಮಾಡಿದಾಗ ಅದನ್ನು ಅಪ್ಕಮಿಂಗ್ ಪ್ಲ್ಯಾನನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅಂತೇಳಿ, ಅಥವಾ ನೀವು ಬರೀ ಕಾಲಿಂಗ್ ಪ್ಲ್ಯಾನನ್ನು ಹಾಕ್ಸ್ಕೊಂಡಿರ್ತೀರ. ನೆಕ್ಸ್ಟು ಈಗ ನಿಮಗೆ ವಿತ್ ಡಾಟಾ ಪ್ಯಾಕ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ನೀವು ಆ ಪ್ಲ್ಯಾನನ್ನು ರೀಚಾರ್ಜ್ ಮಾಡಿಸ್ಕೊಂಡಿರ್ತಿರಲ್ಲ ವಿತ್ ಡಾಟಾ ಪ್ಯಾಕು, ಅದನ್ನು ಯಾವ ರೀತಿ ನೀವು ಆ್ಯಕ್ಟಿವೇಟ್ ಮಾಡೋದು, ಎರಡೂ ಕೂಡ ಒಂದೇ ಸ್ಟೆಪ್ಪು ಇರುತ್ತೆ ಆ್ಯಕ್ಟಿವೇಟ್ ಮಾಡೋದು. ಅದಕ್ಕಾಗಿ ಅದನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂಚೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಫೋನಲ್ಲಿ ಮೈ ಜಿಯೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರಿಂದ ಲಾಗಿನ್ ಮಾಡ್ಕೊಳ್ಳಿ. ಆನಂತರ ನೀವು ಲಾಗಿನ್ ಮಾಡ್ಕೊಂಡಿದ್ಮೇಲೆ ಈ ರೀತಿ ಬರುತ್ತೆ. ನೀವು ಅಲ್ಲಿ ನಿಮ್ಮ ನಂಬರ್ನ ಪಕ್ಕದಲ್ಲಿ ಆರೋ ಮಾರ್ಕ್ ಮಾಡೋದ್ರಿಂದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಆ್ಯಕ್ಟಿವ್ ಇರೋದು ಮತ್ತು ಅಪ್ಕಮಿಂಗ್ ಪ್ಲ್ಯಾನು ಎರಡೂ ತೋರಿಸುತ್ತೆ. ವ್ಯೂ ಅಂತ ಕೊಟ್ಟಮೇಲೆ ನೆಕ್ಸ್ಟು ನಿಮಗೆ ಈ ರೀತಿಯಾಗಿ ಅದು ಓಪನ್ ಆಗುತ್ತೆ, ಕರೆಂಟ್ ಪ್ಲ್ಯಾನು ಮತ್ತು ಅಪ್ಕಮಿಂಗ್ ಪ್ಲ್ಯಾನ್ ಅಂತೇಳಿ. ಅಪ್ಕಮಿಂಗ್ ಪ್ಲ್ಯಾನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಕೆಳಗಡೆ ಅಲ್ಲಿ ಆ್ಯಕ್ಟಿವ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಅದನ್ನು ಆ್ಯಕ್ಟಿವ್ ಅಂತೇಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಡೇಟ್ ಸಕ್ಸಸ್ಫುಲ್ ಅಂತ ಓಕೆ ಅಂತ ಕೊಟ್ಟಮೇಲೆ ಈ ರೀತಿಯಾಗಿ ನೀವು ಮಾಡ್ಕೊಳೋದ್ರ ಮೂಲಕ ನಿಮ್ಮ ಅಪ್ಕಮಿಂಗ್ ಪ್ಲ್ಯಾನು ಈಗ ನೀವು ಆ್ಯಕ್ಟಿವೇಟ್ ಮಾಡ್ಕೊತೀರ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಅಪ್ಕಮಿಂಗ್ ಪ್ಲ್ಯಾನ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ.